ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅತಿಯಾಗಿ ಒಳ್ಳೆಯವರಾಗಿರೋದಕ್ಕಿಂತ ಸಮಯಕ್ಕೆ ತಕ್ಕಂತೆ ಹೇಗೆ ಜೀವನ ನಡೆಸಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ SV ಹಳೆಮನೆ ಆಲ್ದಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ನಿಮಗೆ ನೀವು ಮೊದಲು ಗೌರವ ಕೊಡಿ. ಎಂದಿಗೂ ಬೇರೆಯವರಿಂದ ಗೌರವವನ್ನು ಅಪೇಕ್ಷಿಸಬೇಡಿ. ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇಲ್ಲದೆ ಹೋದರೆ ಬೇರೆಯವರು ಎಂದಿಗೂ ನಿಮಗೆ ಗೌರವ ನೀಡುವುದಿಲ್ಲ. ಸೆಕೆಂಡ್ ಒನ್, ಅವಶ್ಯಕತೆ ಇಲ್ಲದೆ ಹೋದರೆ ನಿಮಗೆ ಯಾರೂ ಇಲ್ಲ. ನಿಮ್ಮ ಬಳಿ ಏನೂ ಇಲ್ಲದೆ ಹೋದರೆ ನೀವು ಎಷ್ಟೇ ಒಳ್ಳೆಯವರಾದರೂ ನಿಮ್ಮ ಬಳಿ ಯಾರೂ ಸುಳಿಯುವುದಿಲ್ಲ. ಅದೇ ನೀವು ಎಲ್ಲವನ್ನೂ ಹೊಂದಿದ್ದರೆ ಅವಶ್ಯಕತೆಗೆ ಅನುಗುಣವಾಗಿ ಎಲ್ಲರೂ ನಿಮ್ಮವರೇ. ಇಲ್ಲಿ ನಿಮ್ಮ ಒಳ್ಳೆಯತನಕ್ಕಿಂತ ಬುದ್ಧಿವಂತಿಕೆಯಿಂದ ಯೋಚಿಸುವುದು ಉತ್ತಮ. 3, ಎಂತಹ ಸಂದರ್ಭದಲ್ಲೂ ತಾಳ್ಮೆಯಿಂದ ಇರಿ. ಹೇಗೆ ಒಡೆದ ಗಾಜು ಕೂಡಿಸಲು ಸಾಧ್ಯವಿಲ್ಲವೋ ಹಾಗೆ ಆತುರದ ತಪ್ಪು ನಿರ್ಧಾರ ಸರಿ ಮಾಡಲು ಸಾಧ್ಯವಿಲ್ಲ. ತಾಳ್ಮೆಯಿಂದ ಯೋಚಿಸಿದರೆ ಏನು ಬೇಕಾದರೂ ಜಯಿಸಬಹುದು. 4, ಗುರಿ ಇಲ್ಲದವರಿಂದ ದೂರವಿರಿ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಆಗ ಮಾತ್ರ ಏನು ಬೇಕಾದರೂ ಸಾಧಿಸಬಹುದು. ಗುರು ಗುರಿ ಎರಡೂ ಇಲ್ಲದವರಿಗೆ ಬದುಕಿನ ಅರ್ಥವೇ ಗೊತ್ತಿರುವುದಿಲ್ಲ. 5, ನಿಮ್ಮ ದುರ್ಬಲತೆಯನ್ನು ಯಾರ ಮುಂದೆಯೂ ತೋರಿಸಬೇಡಿ. ನಿಮ್ಮೊಳಗೆ ದುರ್ಬಲತೆಗಳು ಎಷ್ಟೇ ಇದ್ದರೂ ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ. ನಿಮ್ಮ ಅರ್ಹತೆಗಳೊಂದಿಗೆ ಎಲ್ಲರೂ ಇರುತ್ತಾರೆ ಹೊರತು ದುರ್ಬಲತೆಗಳೊಂದಿಗೆ ಯಾರೂ ಇರುವುದಿಲ್ಲ ಮತ್ತು ಜಗತ್ತಿಗೆ ನಿಮ್ಮ ದುರ್ಬಲತೆಯನ್ನು ಪ್ರದರ್ಶಿಸಲು ಪ್ರಯತ್ನಿಸುತ್ತಾರೆ. 6, ನೀವು ಆಡುವ ಮಾತಿನಲ್ಲಿ ಗಮನವಿರಲಿ. ಮನಸ್ಸಿಗೆ ಅನಿಸಿದ್ದನ್ನೆಲ್ಲವನ್ನು ಮಾತನಾಡುವುದಕ್ಕಿಂತ ಯಾವಾಗ, ಎಲ್ಲಿ, ಎಷ್ಟು ಮಾತನಾಡಬೇಕು ಎಂಬುದರ ಬಗ್ಗೆ ಯೋಚಿಸಿ. ಬುದ್ಧಿವಂತಿಕೆಯಿಂದ ಮಾತನಾಡಿ. ಅರ್ಥಬದ್ಧವಾದ ಕಡಿಮೆ ಮಾತಿನಲ್ಲಿ ಮೌಲ್ಯ ಹೆಚ್ಚಾಗಿರುತ್ತದೆ. 7, ಕೋಪದ ಕೈಯಲ್ಲಿ ಎಂದಿಗೂ ಬುದ್ಧಿ ಕೊಡಬೇಡಿ. ನಿಮ್ಮನ್ನು ಯಾರಾದರೂ ಪ್ರಚೋದಿಸಿದಾಗ ಕೋಪದಿಂದ ಉತ್ತರಿಸಬೇಡಿ. ತಾಳ್ಮೆಯಿಂದ ಯೋಚಿಸಿ ನಗುಮುಖದಿಂದ ಬುದ್ಧಿವಂತಿಕೆಯ ಮಾತುಗಳಿಂದ ಉತ್ತರಿಸಿ. 8, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ. ಯಾರೊಂದಿಗಾದರೂ ನೀವು ಮಾತನಾಡುವಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದರಿಂದ ಎದುರಾಳಿಯ ಎದೆ ನಡುಗಿಸುತ್ತದೆ ಮತ್ತು ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. 9, ಅತಿಯಾದ ಒಳ್ಳೆಯತನ ಯಾರಿಗೂ ಒಳ್ಳೆಯದಲ್ಲ. ನೀವು ಅಂಕುಡೊಂಕಾದ ಮರಗಳನ್ನು ಎಂದಾದರೂ ಕಡಿಯುವುದನ್ನು ಕೇಳಿದ್ದೀರಾ? ಇಲ್ಲ. ಎಲ್ಲರೂ ನೇರವಾದ ಸದೃಢವಾದ ಮರಗಳಿಗೆ ಕೊಡಲಿ ಹಾಕುವುದು ಸಹಜ. ಇದರ ಅರ್ಥ ಯಾರೂ ನಿಮ್ಮನ್ನು ಬಳಸಿಕೊಳ್ಳದ ಹಾಗೆ ಶಿಸ್ತಿನ ಜೀವನವನ್ನು ನಡೆಸಿ. 10, ಬುದ್ಧಿವಂತಿಕೆಯಿಂದ ಜೀವನ ನಡೆಸುವುದು ಉತ್ತಮ. ಅಂದರೆ ಭಾವನಾತ್ಮಕವಾಗಿ ಜೀವನ ನಡೆಸೋದಕ್ಕಿಂತ ಬುದ್ಧಿವಂತಿಕೆಯಿಂದ ಜೀವನ ನಡೆಸುವುದು ಈ ವಿಡಿಯೋದ ಉದ್ದೇಶ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ನನ್ನ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ.